ರಾತ್ರಿ ಫೋನ್ ಮಾಡಿದ್ರು. ಆವಾಗ ಇಂಗ್ಲೀಷಲ್ಲಿ ನ್ಯೂಸ್ ಬಂತು. ಇದು ಫೋನ್ ಮಾಡಿದ್ರು. ನಮ್ಮ ಯಜಮಾನ್ರಿಗೆ ಇಂಗ್ಲೀಷ್ ಗೊತ್ತಾಗಲಿಲ್ಲ. ಮತ್ತು ಯಾರೋ ಇನ್ನೊಬ್ಬರು ನೀವು ನಂದಕುಮಾರು ಚಂದನ್ ಕುಮಾರ್ ಅಂತಂದರು. ಹ್ಞೂ ಅಂತಂದ್ಬಿಟ್ಟು ಆವಾಗ ತೆಲುಗು ಒಳಗೆ ಅವ್ರು ಹೇಳಿದ್ರು. ಆವಾಗ ಗೊತ್ತಾಯಿತು. ಏನಂತ ಹೇಳಿದ್ರು? ಹಿಂಗೆ ಶೂಟ್ ಮಾಡಿದ್ರು ಅಂತ ಹೇಳಿದ್ರು. ಡೆತ್ ಆಗಿದ್ದಾನೆ. ಏನು ಇಲ್ಲ, ಅದೇನು ಗೊತ್ತೇ ಇಲ್ಲ. ತೆಲುಗು ಒಳಗೆ ಸತ್ತೋಗಿದ್ದಾನೆ ಅಂತ ಹೇಳಿದ್ರು. ಇಲ್ಲ, ಏನು ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ನಾನು ಆವಾಗಲೇ ಒಂದು ವಾರ ಆಗಿತ್ತು ಮಾತಾಡಿ. ನಮ್ಮ ಯಜಮಾನ್ರು ಮೊನ್ನೆ ಶುಕ್ರವಾರ ಮಾತಾಡಿದ್ದು. ಇಲ್ಲ, ಅವನೇನು ಹೇಳೋದಿಲ್ಲ. 3 ಸಂಘ ಮಾಡ್ತಿದ್ದ ಅವನು. ಚೆನ್ನಾಗಿ ಬೆಳೆದ್ಬಿಟ್ಟಿದ್ದ. ಆ ಹೊಟ್ಟೆ ಊರಿಗೆ ಅವರು ಆ ಥರ ಮಾಡಿದ್ದಾರೆ. ಈಗ ನೋಡಿ, ಅಲ್ಲಿ ದೂರ ದೇಶದಲ್ಲಿ ನಿಮ್ಮ ಮಗ ಇದಾಗ್ಬಿಟ್ಟಿದ್ದಾನೆ. ಏನು ಹೇಳ್ತೀರಮ್ಮ ಇವಾಗ? ಏನು ಮಾಡೋದು, ಏನು ಹೇಳೋದು, ಭಾಳ ದುಃಖ ಆಗುತ್ತೆ ಸರ್. ಇರೋದು ಮಗನ ಕಳ್ಕೊಂಬಿಟ್ವಿ. ಹ್ಞೂ ಸರ್, ಒಬ್ಬನೇ ಮಗ. ಇಲ್ಲೂ ತುಂಬ ಬೆಳೆದ್ಬಿಟ್ಟಿದ್ದ. ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸೋದಾಗಲಿ ಎಲ್ಲ ಮಾಡ್ತಾ ಇದ್ದ. ಚಿಕ್ಕ ವಯಸ್ಸಿಂದನೂ ಎಲ್ಲದರಲ್ಲೂ ಬೆಳೆದಿದ್ದ. ಒಂದು ಡ್ರಾಯಿಂಗ್ ಆಗಲಿ, ಕ್ಯಾಲಿಯೋಗ್ರಾಫಿ ಒಳಗೆ ಕಲ್ತ್ಕೊಂಡು ಅವರು ಇಂಡಿಯಾ ಎಲ್ಲ ಇತ್ತು ಅವರು ಇದರಲ್ಲಿ ಹಾಸ್ಟ್ಲಲ್ಲಿ. ಅವಾಗೆಲ್ಲ ಇವನಿಗೆ ಬರೆಯೋಕೆ ಕೊಡ್ತಾಯಿದ್ರು. ಪೇಂಟಿಂಗು ಅಷ್ಟೇ. ಯಾರು ಯಾವ ಥರ ಕೂತಿದ್ರೆ ಅದೇ ಥರ ಬಿಡಿಸೋನು. ಎಲ್ಲ ಥರನೂ ಎಲ್ಲ ಜಾಗದಲ್ಲೂ ತುಂಬ ಒಳ್ಳೆಯ ಹೆಸರು ತಗೊಂಡಿದ್ದಾನೆ ಸರ್ ಅವನು. ಭಾಳ ಟ್ಯಾಲೆಂಟ್ಸ್. ಅವನು 30,000 ಲಾಟ್ರಿ ಒಳಗೆ ಎತ್ತಿದಾಗ ಅವನಿಗೆ ಕಂಪ್ನಿ ಒಳಗೆ ಕೆಲಸ ಸಿಕ್ಕಿದ್ದು. ಅವನೇ ಕಂಪ್ನಿಯವರೇ ಕೆಲಸ ಕೊಟ್ಟು ನಾವು ₹1 ಕೊಟ್ಟಿಲ್ಲ. ಅವರೇ ಕರೆಸ್ಕೊಂಡ್ರು ಫಾರಿನ್ಗೆ. ಈಗ ಗೌರ್ಮೆಂಟ್ ಅವ್ರು ಏನು ಹೇಳ್ತೀರಮ್ಮ? ಏನದೇನೋ ಗೊತ್ತಿಲ್ಲ. ನೀವೇನು ಹೇಳ್ತೀರಿ? ತರಿಸ್ತೀವಿ ಸರ್. ಇಲ್ಲೇ ತರಿಸ್ಬೇಕು, ನೋಡಬೇಕು, ಇಲ್ಲೇ ಇದು ಮಾಡಬೇಕು ಅಂತ. ಮೃತದೇಹನ ತ್ಯಾಮಗೊಂಡ್ಲಲ್ಲೇ ಮಾಡಬೇಕು ಅಂತ ಆಸೆ ಸರ್. ಸ್ಥಳೀಯ ಶಾಸಕರು ಏನಾದ್ರು ಫೋನ್ ಮಾಡಿದ್ರಾ? ಮಾಡಿದ್ರೆ ನಂಗೇನು ಗೊತ್ತಿಲ್ಲ ಸರ್. ಇದುವರೆಗೂ ಯಾರು ನಿಮಗೆ ಬಂದು ಮಾತಾಡ್ಸೋದು ಕೇಳೋದೇನು ಮಾಡಿಲ್ಲ? ಇಲ್ಲ, ಅವಾಗಲೇ TV9 ಅವ್ರು ಬಂದಿದ್ರು. ನ್ಯೂಸ್ ಅವರಲ್ಲ, ರಾಜಕೀಯ